ಎಲ್ಲರಿಗೂ ನಮಸ್ಕಾರ. MN Academy 26 ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕೆಸೆಟ್ ಪರೀಕ್ಷೆಯಲ್ಲಿ ಪಡೆಯಬೇಕಾದಂತಹ ಕನಿಷ್ಠ ಅಂಕಗಳು ಎಷ್ಟು, ಮೀನ್ಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ತಿಳಿಸಿರುವಂತೆ 2025ರ ಒಂದು ನೋಟಿಫಿಕೇಶನ್ ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಟೋಟಲ್ ಮಾರ್ಕ್ಸ್ 300 ಮಾರ್ಕ್ಸ್ಗಳಿಗೆ ನೀವು ಪಡೆಯಬೇಕಾಗಿರ್ತಕ್ಕಂಥ ಪಾಸಿಂಗ್ ಮಾರ್ಕ್ಸ್ ಎಷ್ಟು ನೋಡಿ. ಕ್ಯಾಟಗರಿ ಆ್ಯಂಡ್ ಪಡೆಯಬೇಕಾದ ಅಂಕಗಳು. ಜನರಲ್ ಅವರಿಗೆ ಮೊದಲನೇದಾಗಿ ನೋಡಿ, ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳಲ್ಲೂ ಸೇರಿ ಒಟ್ಟು 40% ಅಂಕಗಳನ್ನು ನೀವು ಪಡಿಲೇಬೇಕು. ಅಂದರೆ 120 ಅಂಕಗಳು ಕನ್ಸಿಡರ್ ಮಾಡ್ತೀವಿ. 40%ಗೆ 120 ಅಂಕಗಳು ಪಡಿಲೇಬೇಕು ಕಡ್ಡಾಯವಾಗಿ. ಒಂದು ಬೈ ಮಿಸ್ ಆಗಿ ಅಟ್ಲೀಸ್ಟ್ ನೀವು 119 ಅಂತ ಒಂದು ಮಾರ್ಕ್ಸ್ ಏನಾದರೂ ವೇರಿಯೇಷನ್ ಇದ್ರೂ ಸಹ ನೀವು ಫೇಲೇ ಆಗ್ತೀರಾ. ಮಿನಿಮಮ್ ಮಾರ್ಕ್ಸ್ 120, 121, 120 ಮೇಲೆ ಎಷ್ಟಾದರೂ ಇರಲೇಬೇಕು. ಹಾಗೆ ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ, ಪೇಪರ್ 1ರಲ್ಲಿ ಕಡಿಮೆ ಮಾರ್ಕ್ಸ್ ಬಂದಿದ್ರು ಸಹ ಪೇಪರ್ 2 ಮತ್ತು ಪೇಪರ್ 1 ಎರಡು ಒಟ್ಟು ಸೇರಿ 40 ಅಂಕಗಳು 40% ಅಂಕಗಳು ಬರಲೇಬೇಕು. ಅಂದರೆ 120 ಅಂಕಗಳು ಬಂದಲ್ಲಿ ನೀವು ಪಾಸ್ ಆಗ್ತೀರಾ. ನೆಕ್ಸ್ಟು ಕ್ಯಾಟಗರಿ ವೈಸ್ ನೋಡೋದಾದರೆ SC ST ಕ್ಯಾಟಗರಿ 1, 2A, 2B, 3A, 3B, PWD ಅಥವಾ ಟ್ರಾನ್ಸ್ಜೆಂಡರ್ ಈ ಅಭ್ಯರ್ಥಿಗಳು ಅಷ್ಟೇ ಪೇಪರ್ 1 ಮತ್ತು ಪೇಪರ್ 2ರಲ್ಲಿ ಪತ್ರಿಕೆಗಳು 2 ಸೇರಿ 105 ಅಂದರೆ 35% ಅಂಕಗಳನ್ನು ಪಡಿಲೇಬೇಕು. ಒಂದು ವೇಳೆ 104 ಬಂದರೂ ಸಹ ನೀವು ಫೇಲೆ. 105 ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಇದು ಈಗ ಒಂದಷ್ಟು ಬದಲಾವಣೆ ಆಗಿರೋದ್ರಿಂದ ನಿಮಗೆ ಗೊಂದಲಮಯವಾಗಿತ್ತು ಸ್ನೇಹಿತರೆ. ಪೇಪರ್ 1 ಮತ್ತು ಪೇಪರ್ 2 ಸಹ ಇಲ್ಲಿ ಟ್ಯಾಲಿ ಆಗುತ್ತೆ. ಪೇಪರ್ 1ರಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೂ ಸಹ ಪೇಪರ್ 2 ಎರಡು ಟ್ಯಾಲಿ ಮಾಡಿದಾಗ ಟೋಟಲ್ ಪರ್ಸೆಂಟೇಜು ಜನರಲ್ ಅವರಿಗೆ 40% ಇರಬೇಕು. ಹಾಗೆ ಇಲ್ಲಿ ಕ್ಯಾಟಗರಿ SC ST ಇಲ್ಲಿ ತಿಳಿಸಿರುವಂತಹ ಅಷ್ಟು ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಒಟ್ಟು 35% ಅಂಕಗಳು ಇರಲೇಬೇಕು. ಕೆಸೆಟ್ ಪರೀಕ್ಷೆಯಲ್ಲಿ ಒಟ್ಟು ಸಂಖ್ಯೆ ಟೋಟಲ್ ಸ್ಲಾಟ್ ಅಂತ ಕರೀತಾರೆ. ಇಲ್ಲಿ ಒಟ್ಟು 2 ಪತ್ರಿಕೆಗಳು 1 ಮತ್ತು 2 ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ 6% ಅಂಕಗಳಿಗೆ ಇಲ್ಲಿ ಸಮಾನವಾಗಿರುತ್ತೆ. ಇದು ನಿಮಗೆ ನೆನಪಿರಲಿ. ಹಾಗೆ ನೆಕ್ಸ್ಟ್ ಹಂತ 2ರಲ್ಲಿ ಈ ಒಟ್ಟು ಸ್ಲಾಟ್ಗಳನ್ನು 2 ಪತ್ರಿಕೆಗಳಿಗೂ ಹಾಜರಾಗಿ ಹಂತ 1ಅನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳು ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯವಾರು ಪ್ರವರ್ಗವಾರು ಇಲ್ಲಿ ಸಿದ್ಧಪಡಿಸಲಾಗುತ್ತದೆ ಅಂತ ಹೇಳಿದ್ದಾರೆ. ಆದ್ರೆ ಅಭ್ಯರ್ಥಿಗಳು ಮತ್ತೊಮ್ಮೆ ಹೇಳ್ತಿದ್ದೀನಿ, ಒಂದು ನೆನಪಿರ್ಲಿ, ಪೇಪರ್ 1ರಲ್ಲಿ ನೀವು ಕಡಿಮೆ ಮಾರ್ಕ್ಸ್ ತಗೊಂಡ್ರು ಸಹ ಪೇಪರ್ 2 ಮತ್ತೆ ಪೇಪರ್ 1 ಈ 2 ಪತ್ರಿಕೆಗಳು ಒಟ್ಟು ಸೇರಿ ಜನರಲ್ ಅಭ್ಯರ್ಥಿಗಳಿಗೆ 40% ಅಂದ್ರೆ 120 ಅಂಕಗಳು ಕಡ್ಡಾಯವಾಗಿರುತ್ತೆ. ಹಾಗೆ SC ST ಇಲ್ಲಿ ತಿಳಿಸಿರುವಂತಹ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 35% ಅಂದ್ರೆ 105 ಅಂಕಗಳು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ನೋಡಿ, ಒಂದಷ್ಟು ಅಭ್ಯರ್ಥಿಗಳು ಇಲ್ಲಿ ಕಮೆಂಟ್ ಅಲ್ಲಿ ಕೇಳಿದ್ದಾರೆ, ಹಿಸ್ಟ್ರಿ 152 ಆಗಿದೆ, ಕ್ಯಾಟಗರಿ 1 ಕ್ಲಿಯರ್ ಆಗುತ್ತಾ ಅಂತ ಕೇಳಿದ್ದಾರೆ. ಪೇಪರ್ 1 ಮತ್ತು ಪೇಪರ್ 2 ಒಟ್ಟು ಸೇರಿ ಅಂದರೆ ಟೋಟಲ್ 300 ಅಂಕಗಳಿಗೆ 152 ಅಂಕಗಳು ಬಂದಲ್ಲಿ ಇದು ಕ್ಲಿಯರ್ ಆಗುತ್ತೆ, ಡೌಟೇ ಇಲ್ಲ. ಹಾಗೆ ಸ್ನೇಹಿತರೆ, ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡ್ತೀರಿ. ಓಕೆನಾ? ನೋಡಿ, ನೆಕ್ಸ್ಟ್ ಇನ್ನು ಅಭ್ಯರ್ಥಿಗಳು ಇಲ್ಲಿ ಕೇಳಿರುವಂತೆ ಸೋಷಿಯಲ್ ವರ್ಕ್ ಸಬ್ಜೆಕ್ಟ್ ಟೋಟಲ್ ಆಗಿ 162 ಇದೆ, ಕ್ಯಾಟಗರಿ 3B ಅಂತ ಹೇಳಿದರೆ. ಅದೇ ನಾನು ಹೇಳಿದಾಗೆ ಪೇಪರ್ 1 ಪೇಪರ್ 2 ಎರಡು ಟ್ಯಾಲಿ ಆದರೆ ಇದು ಒಳ್ಳೆ ಮಾರ್ಕ್ಸೇ ಕ್ಲಿಯರ್ ಆಗುತ್ತೆ ಮೇಡಮ್. ಎಲ್ಲ ಅಭ್ಯರ್ಥಿಗಳು ಡೌಟ್ಸ್ ಕೇಳ್ತಿದ್ರಲ್ಲ, ಸೊ ಈ ಒಂದು ವಿಡಿಯೋವನ್ನ ನೋಡಿ ನಿಮ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ, ಇದೇ ತರದ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ MN Academy 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ. ಬಿಕಾಸ್ ಇದೇ ತರದ ಉಪಯುಕ್ತ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ. ಎಲ್ಲರಿಗೂ ವಿಶ್ ಯು ಆಲ್ ದಿ ಬೆಸ್ಟ್.